ಈ ಹೇಳು, ಯಾವನ ಜೊತೆ ಹೋಗಿದ್ದೆ, ಎಲ್ಲಿಗೆ ಹೋಗಿದ್ದೆ? ಮುಗುಳೆ. ನನ್ನ ಕಾಲೇಜ್ ಮೇಟ್ ಕೃಷ್ಣ ಅನ್ನೋ ಜೊತೆ ಹೊರಗಡೆ ಹೋಗಿದ್ದೆ. ಹೇಳು, ಅವನಿಗೂ ನಿನ್ಗೂ ಏನ್ ಸಂಬಂಧ? ಹೇಳು. ಯಾಕೆ ಹೋಗಿದ್ದೆ? ನಾನು ಅವನು ಪ್ರೀತಿಸ್ತಾ ಇದ್ದೀವಪ್ಪ. ಅವನ್ನ ಬಿಟ್ಟು ಬದುಕಿರೋದಕ್ಕೆ ನಂಗೆ ಆಗಲ್ಲ. ಹೋಯ್ತು, ಎಲ್ಲ ಹೋಯ್ತು. ನನ್ನ ಮಾನ, ಮರ್ಯಾದೆ, ಪ್ರತಿಷ್ಠೆ ಎಲ್ಲ ಇವಳು ಕಾಲ್ ಕೆಳಗೆ ಧೂಳು ಆಗೋಯ್ತು. ಲೇ ಕಮ್ಲಿ, ಎಂತ ಅವಳನ್ನ ಹೆತ್ಬಿಟ್ಟಿಯೆ? ಈ ವಿಷಯ 4 ಜನಕ್ಕೆ ಗೊತ್ತಾಗಿ ಅವ್ರು ಆಡೋ ಮಾತುಗಳನ್ನ ಕೇಳೋದಕ್ಕಿಂತ ನನ್ನ ಪ್ರಾಣ ಕಳ್ಕೊಳ್ಳೋದೇ ಒಳ್ಳೇದು. ನನ್ನ ಪ್ರಾಣ ಕಳ್ಕೊಳ್ಳೋದೇ ಒಳ್ಳೇದು. ಅಪ್ಪ, ಆಗೋದು ಆಗೋಯ್ತು. ಅದನ್ನ ಬದಲಾಯಿಸೋಕ್ಕಾಗಲ್ಲ. ಆದ್ರೆ ಅದನ್ನ ಸರಿಪಡಿಸೋ ದಾರಿ ನಾವು ಹುಡ್ಕೋಬೇಕಲ್ಲಪ್ಪ. ಇನ್ನೆಲ್ಲೋ ದಾರಿ? ಇವಳ ದಾರಿ ಇವಳಾಗ್ಲೇ ಹುಡುಕೊಂಡ್ಬಿಟ್ಟಿದ್ದಾಳೆ. ಅಯ್ಯೋ ದೇವ್ರೆ, ಪದ್ಮನ್ ಮದುವೆ ಬೇರೆ ಹತ್ರ ಬರ್ತಾ ಇದೆ. ಹುಡುಗನ ಮನೆಯವ್ರಿಗೆ ಏನಾದ್ರೂ ಈ ವಿಷಯ ಗೊತ್ತಾಗ್ಬಿಟ್ರೆ? ಅದಕ್ಕೆ ಅಪ್ಪ ನಾನು ಹೇಳ್ತಿರೋದು, ಈ ಟೈಮಲ್ಲಿ ಇವಳೇನಾದ್ರು ಹೆಚ್ಚು ಕಡಿಮೆ ಆಗಿ ನಡ್ಕೊಂಡು ನಮ್ಮ ಮರ್ಯಾದೆ ಹೋಗೋದ್ಕಿಂತ ಆ ಹುಡುಗನ ಕರ್ಸೋಣ. ಒಪ್ಪಿಗೆ ಆದ್ರೆ ಪದ್ಮನ್ ಮದುವೆ ಜೊತೆ ಇವಳ ಮದುವೆನ ಮುಗಿಸ್ಬಿಡ್ಬೋದಲ್ವಾ? ಏನೋ ಮದುವೆ ಮಾಡೋದ? ಇವಳು ನಾಚಿಕೆ, ಮಾನ, ಮರ್ಯಾದೆ ಎಲ್ಲ ಬಿಟ್ಟು ಯಾವನ ಜೊತೆಗೂ ಸುತ್ತಾಡ್ಬಿಟ್ಲು ಅಂತ ದಿಕ್ಕು ದಿಸೆ ಇಲ್ದೇ ಇರೋನಿಗೆ ನಾನು ಮದುವೆ ಮಾಡ್ಕೊಳೋದ? ಇಲ್ಲಪ್ಪ, ಅವ್ರ ಮನೆ ಕಡೆ ಚೆನ್ನಾಗಿದ್ದಾರೆ. ಅವ್ರು ತುಂಬಾ ಒಳ್ಳೆಯವರು. ಇನ್ನೊಂದು ಮಾತು ಮಾತಾಡಿದ್ರೆ ಕತ್ತರಿಸಿ ಹಾಕ್ಬಿಡ್ತೀನಿ ಮಾರೆ ಹಾಳಿ. ಮದುವೆ ಇಲ್ಲ, ಮುಂಜೆ ಇಲ್ಲ, ಆಗ್ಲೇ ಯಾವನ ತಿರುಬೋಗಿನ ವಹಿಸ್ಕೊಂಡು ಮಾತಾಡ್ತಾ ಇದೆಯಾ? ಮುದ್ದಿನ ಮಗಳು ಅಂತ ಮುದ್ದಾಗಿ ಸಾಕಿದ್ದಕ್ಕೆ ಹೆತ್ತವ್ರು ಎದೆಗೆ ಓದ್ಬಿಟ್ಟಿಯಲ್ಲೇ. ಅಪ್ಪ, ನೀವು ಹೀಗೆ ಕೋಪದ ಕೈಗೆ ಬುದ್ಧಿ ಕೊಟ್ರೆ ಮುಂದೆ ಅಪಾಯ ಆಗೋದು ನಮ್ಗೇನೆ. ಏನೋ ನೀನ್ ಮಾತನಾಡ್ತಾ? ಇವಳು ಇಷ್ಟಕ್ಕೆ ತಕ್ಕನ ಕುಣಿದು ನಾನು ಇವಳಿಗೆ ಮದುವೆ ಮಾಡ್ಬೇಕಾ? ವಿಧಿ ಇಲ್ಲಪ್ಪ. ಪದ್ಮನ್ ಮದುವೆ ಮುಂದಿಟ್ಕೊಂಡು ನಾವು ಹಠ ಸಾಧಿಸಕ್ಕಾಗಲ್ಲ. ಹೌದು ರೀ, ಯೋಚನೆ ಮಾಡಿ. ಪ್ರೀತಿ ಮಾಡಿದ ಮಾತ್ರಕ್ಕೆ ಆ ಹುಡುಗನ್ನ ನಾವ್ಯಾಕೆ ಅಯೋಗ್ಯ ಅನ್ಕೋಬೇಕು? ಅವರು ಒಳ್ಳೆ ಮನ್ತಂದವ್ರು ಇರಬಹುದಲ್ವಾ? ಅಕಸ್ಮಾತ್ ಅವ್ರು ಬಡವರೇ ಆದರೂ ನಮ್ಗೇನು ಕಡಿಮೆ ಆಗಿದೆ ಹೇಳಿ? ಅಪ್ಪ, ಉಗ್ರಲ್ಲಿ ಹೋಗೋದಕ್ಕೆ ಕೊಡ್ಲಿ ಯಾಕಪ್ಪ ಬೇಕು? ಆವೇಶ ಮಾಡ್ಕೋಬೇಡಪ್ಪ, ಯೋಚನೆ ಮಾಡು. ಹೌದಪ್ಪ, ಅಣ್ಣ ಹೇಳ್ತಾ ಇರೋದು ಸರಿಯಾಗಿದೆ. ಇವಳು ಹಣೆನಲ್ಲಿ ಬರ್ದಂಗಾಗ್ಲಿ. ಆ ಹುಡುಗನ್ನ ತಂದೆ ತಾಯಿ ಜೊತೆ ಬರೋದಕ್ಕೆ ಹೇಳು. ಕೃಷ್ಣ, ಸ್ವಲ್ಪ ಹೊತ್ತು ಹೀಗೆ ಕಣ್ಣು ಮುಚ್ಚಿರು. ಯಾಕೆ? ಕಣ್ಣು ತೆಗೆದ್ರೆ ಈ ಪ್ರಪಂಚದ ತುಂಬ ಬರೀ ಕೆಟ್ಟ ಅನುಭವ, ನೋವು, ನಿರಾಸೆ ಇದೇ ಕಾಣಿಸುತ್ತೆ. ಅದಕ್ಕೆ ನೀನು ಕೆಲವು ಕ್ಷಣ ನನ್ನ ಕಣ್ಣು ಮುಚ್ಚಿರು. ಈ ಕತ್ಲೆ ಒಂಥರ ಹಿತವಾಗಿದೆ. ಯಾಕೆ ಸಂಧ್ಯಾ ಇವತ್ತಿಷ್ಟೊಂದು ನಿರಾಸೆಯಿಂದ ಮಾತಾಡ್ತಾ ಇದೀಯಾ? ಇನ್ನೇನು ಮಾಡಲಿ ಕೃಷ್ಣ, ಈ ಪ್ರಪಂಚದಲ್ಲಿರೋ ಎಲ್ಲ ಸಂಬಂಧಗಳಿಗೂ ಒಂದಲ್ಲ ಒಂದು ರೀತಿ ಗೌರವ ಇದ್ದೇ ಇರುತ್ತೆ. ಆದರೆ ಪ್ರೀತಿ ಅನ್ನೋ ವಿಷಯ ಬಂದ ತಕ್ಷಣ ಸಂಬಂಧಿಕರೇ ವಿರೋಧಿಗಳಾಗ್ಬಿಡ್ತಾರೆ. ಈಗ ಯಾವ ಸಂಬಂಧಿಕರು ನಿನಗೆ ವಿರೋಧಿಗಳಾದ್ರು? ಸಂಧ್ಯಾ ಪ್ಲೀಸ್, ಏನು ನಡೀತು ಅಂತ ಬಿಡಿಸಿ ಹೇಳು.
ಪ್ರೀತಿ ವಿಷಯ ನಮ್ಮ ಮನೇಲಿ ಗೊತ್ತಾಗೋಯ್ತು. ಏನು ಏನ್ ಹೇಳ್ತಾ ಇದ್ಯಾ ನೀನು? ನಮ್ ಪ್ರೀತಿ ವಿಷಯ ನಿಮ್ ಮನೆಯವ್ರು ಗೊತ್ತಾಯ್ತಾ? ಯಾರು ಹೇಳಿದ್ರು? ನಾನೇ. ನೀನಾ? ಸಂಧ್ಯಾ, ನೀನ್ ಯಾಕೆ ಹೇಳಕ್ಕೋದೆ? ನಮ್ಮ ತಂದೆ ಅವ್ರ ಮೇಲೆ ಆಣೆ ಮಾಡಿ ಕೇಳಿದ್ರು. ನನ್ನ ಹೇಳಲೇಬೇಕಾಯ್ತು ಕೃಷ್ಣ, ಬೇರೆ ದಾರಿನೇ ಇರಲಿಲ್ಲ. ಏನು? ನಾವು ಲವ್ ಮಾಡ್ತಾ ಇರೋ ವಿಷಯ ನಿಮ್ಮನೇಲಿ ಹೇಳ್ಬಿಟ್ಯಾ? ಆಮೇಲೆ ಏನಾಯ್ತು? ಆಗೋದೇನು? ಅಪ್ಪ ನನ್ನ ಉಳಿಸಿದ್ದೆ ಹೆಚ್ಚು. ಹಾಗೆ ಹೊಡೆದ್ರು ಕೃಷ್ಣ. ನನ್ನ ಮಾನ ಮರ್ಯಾದೆ ಎಲ್ಲ ಹೋಯ್ತು. ಎಂಥ ಮಗಳು ಹುಟ್ಟಿದ್ಲು ಅಂತ ರೇಗಾಡಿದ್ರು. ಸಮಾಧಾನ ಮಾಡ್ಕೊ ಸಂಧ್ಯಾ. ನನ್ನಿಂದ ನೀನ್ ಇಷ್ಟೆಲ್ಲ ಕಷ್ಟ ಅನುಭವಿಸೋ ಹಾಗಾಯ್ತು. ನೀನು ಹೇಳಿದ್ ಕೇಳಿದ್ಮೇಲೆ ನನಗೂ ಯಾಕೋ ಆತಂಕ ಆಗ್ತಾ ಇದೆ. ಸರಿ, ಕೊನೆಗೆ ನಿಮ್ಮ ಮನೇಲಿ ಏನಂತ ಹೇಳಿದ್ರು? ಕೊನೆಗೆ ನೀನ್ ಪ್ರೀತಿ ಮಾಡ್ತಾ ಇರೋ ಹುಡುಗನ ಮನೆಯವ್ರಿಗೆ ಹೆಣ್ಣು ನೋಡೋದಕ್ಕೆ ಬರೋದಕ್ಕೆ ಹೇಳು ಅಂದ್ರು. ಓ, ಏನ ನಾಳೆನೇ ಕರ್ಕೊಂಬರೋದು ಕೇಳಿದ್ರ? ಮತ್ತಿಷ್ಟೋ ತನಕ ಯಾಕೆ ಆಟ ಆಡಿಸ್ತೇನೆ? ಸರಿ, ಹಾಗಿದ್ರೆ ನಾನು ಈ ವಿಷಯನ ಮೊದಲು ಇವತ್ತೇ ನಮ್ಮ ಮನೇಲಿ ಹೇಳಿ, ನಾಳೆ ನಮ್ಮ ಅಪ್ಪ ಅಮ್ಮನ ಕರ್ಕೊಂಡು ನಿಮ್ಮ ಮನೆಗೆ ಬಂದು ಇನ್ನು ನಾ ಯಾವ್ದಾಗೋಣ ಹೋಗ್ತಾನೆ. ಓಕೆ ಓಕೆ. ಏನ್ರಿ ಹೇಳ್ತಿದ್ದೀರಾ ನೀವು? ಕೃಷ್ಣ ಸಂಧಿನ್ ಮದುವೆ ಮಾಡ್ಕೋತಿದ್ದಾನ? ನನ್ನ ಹೊಟ್ಟೆ ಉರಿತಾ ಇದೆ. ಯಾವ್ದು ಆಗ್ಬಾರ್ದು ಅನ್ಕೊಂಡಿದ್ದು ಅದಾಗ್ತಾ ಇದೆ. ನೀವೇನ್ರಿ ಹಾಕೋತಿದ್ದೀರಾ? ನಿಮ್ಗೇನು ಅನಿಸ್ತಾ ಇಲ್ವಾ? ನಿಮ್ ಹೊಟ್ಟೆ ಉರಿತಾ ಇಲ್ವಾ? ಮತ್ತೇನ್ ಮಾಡುವಂತೀಯ? ರೀ, ಏನಾದ್ರೂ ಮಾಡ್ರಿ. ಆ ಕೃಷ್ಣನ ಸುರೇಶನ ನಮ್ ರಾಣಿ ಮದುವೆ ಮಾಡ್ಕೋಬೇಕು ಅಂತ ಎಷ್ಟು ಆಸೆ ಪಟ್ಲು. ಆದ್ರೆ ಕಳ್ ನನ್ ಮಗ ಅದ್ಯಾವಳ ನೇತ್ರ ಅನ್ನವಳನ್ನ ಕಟ್ಕೊಂಡ್ ಬಂದ. ಈಗ ಕೃಷ್ಣ ಆ ಚಿದಂಬರನ್ ಮಗಳನ್ನ ಮದುವೆ ಮಾಡ್ಕೊಳಕ್ ಹೊರಟಿದ್ದಾನೆ. ಹೊಟ್ಟೆ ಉರಿಯಲ್ವೇನ್ರಿ? ಸುಬ್ಲಕ್ಷ್ಮಿ, ಸುಮ್ಮನೆ ಯಾಕೆ ಟೆನ್ಷನ್ ಮಾಡ್ಕೋತೀಯ? ಅವ್ರ ಮದುವೆ ಆದ್ರೆ ತಾನೇ ಹೊಟ್ಟೆ ಉರಿಯೋದು. ಮದುವೆನೇ ಆಗದೆ ಹೋದ್ರೆ? ಅಂದ್ರೆ ನೀವು ಅವ್ರ ಮದ್ವೆನ ನಿಲ್ಲಿಸ್ತೀರಾ? ನಾನು ಯಾಕೆ ನಿಲ್ಲಿಸ್ಲಿ? ಆ ಕೃಷ್ಣ ಅವರಪ್ಪ ರಾಮಮೂರ್ತಿ ಇದ್ದಾನಲ್ಲ, ಅವನೇ ನಿಲ್ಲಿಸ್ತಾನೆ. ಅಂದ್ರೆ ನೀವು ರಾಮಮೂರ್ತಿ ಹತ್ರ ಬತ್ತಿ ಹಚ್ತೀರಾ? ನಿನ್ನ ತಲೆಯಲ್ಲಿ ಬುದ್ಧಿನೇ ಇಲ್ಲ ಕಣೆ. ನಾವ್ಯಾಕೆ ಬತ್ತಿ ಹಚ್ಚಬೇಕು? ಬತ್ತಿ ಮದ್ದು ಎರಡೂ ಅವರೇ ಹಚ್ಕೋತಾರೆ, ಅವರೇ ಡಮ್ ಅಂತಾರೆ. ನಾವೇನಿದ್ರು ಕೂತ್ಕೊಂಡು ನೋಡೋದಷ್ಟೇ ನಮ್ಮ ಕೆಲಸ. ರೀ, ಅದೇನು ಅಂತ ಸ್ವಲ್ಪ ಬಿಡಿಸಿ ಹೇಳ್ರಿ. ನೋ, ಹೇಳಲ್ಲ, ಮಾಡಿ ತೋರಿಸ್ತೀನಿ, ನೀನೇನು ನೋಡು. ಸರ್ಕ್ ಯಾರು ನೀನು ಸುಂದರ ಚಲುವೆ ಒಬ್ಬಳೆ ನಿಂತಿರುವೆ. ಅದೇ ಕಪಿ ಮುಂಡದೆ, ಇಲ್ಲಿ ಯಾವ ಸುಂದರಿನೂ ನಿಂತಿಲ್ಲ. ಸ್ವಲ್ಪ ಬಾಯಿ ಮುಚ್ಕೊಂಡಿರು. ಲೇ ಸುಶಿ, ನಾನು ಮೊದಲನೇ ಸಲ ನಿಮ್ಮ ಮನೆಗೆ ಬಂದಾಗ ನೀವೊಂದು ಹಾಡು ಹೇಳಿದೆಯಲ್ಲ, ಜ್ಞಾಪಕ ಇದೆಯಾ? ಯಾವ್ದು ರೀ? ಅದೇನೋ ಸರ್ದಾರ ಅಂತ ಬರುತ್ತಲ್ಲೇ. ನಂಗೆ ಪೂರ್ತಿ ಬರೋದಿಲ್ಲಪ್ಪ. ಬಂದಷ್ಟೇ ಹಾಡೆ. ಹಾಡಮ್ಮ. ನಗ್ಬಾರ್ದು. ಇಲ್ಲ. ಬಂದಾನೋ ಬಂದ ಸವಾರ, ಯಾವ ಊರಿನ ಸರದಾರ. ಬಂದಾನೋ ಬಂದ ಸವಾರ, ಯಾವ ಊರಿನ ಸರದಾರ. ರತ್ನದ ಕುಚ್ಚಿನ ಪಾವುಡ, ಕೊರಳಿಗೆ ಮಲ್ಲಿಗೆ ಹಾರ. ಬಂದಾನು ಬಂದ ಸವಾರ. ಇಷ್ಟರೇ ಬರೋದು. ಅಪ್ಪ, ನಮ್ಮ ಫ್ರೆಂಡ್ ಅವಿನಾಶ್ ಇದನಲ್ಲ, ಅವ್ನ ಮದ್ವೆ ಅಪ್ಪ ಈ ಭಾನುವಾರ. ಅವ್ನ ಮದ್ವೆಗೆ ನಾನು ಹೋಗ್ಬೇಕು. ಹೋಗು, ಬೇಡ ಅಂದವ್ರು ಯಾರು? ನಮ್ಮ ಫ್ರೆಂಡ್ ಇನ್ನೊಬ್ಬ ನರೇಂದ್ರ ಅಂತ ಇದಾನಲ್ಲ, ಅವನ ಮದ್ವೆನೂ ಆಗೋಯ್ತಪ್ಪ. ಹೌದಾ?
ಹ್ಞೂ ಆಮೇಲೆ ನಮ್ಮ ಫ್ರೆಂಡ್ ಮಂಜ ಇದಾನಲ್ಲ ಅವ್ನಿಗಾಗಲೇ ಎಂಗೇಜ್ಮೆಂಟ್ ಆಗೋಗಿದೆಪ್ಪ. ಅದೇ ಸಣ್ಣ ಕೆತ್ತರ್ಗ್ ದಪ್ಪು ಕುಳ್ಳು ಕಪ್ಪು ಬೆಳ್ಳಿಗಿದಾನಲ್ಲ ಅವನ ಅವನೇ. ಲೋ ಕೃಷ್ಣ, ಮದ್ವೆ ಮಾಡಿ ಅಂತ ಡೈರೆಕ್ಟಾಗಿ ಕೇಳೋ, ಯಾಕೋ ಕೊಂಕಣ ಸುತ್ತಿ ಮೈಲಾಗ್ ಬರ್ತಾ ಇದೀಯಾ? ಅಯ್ಯೋ ನಾನೇನ ಆ ಥರ ಮಾತಾಡ್ದೆ, ಸುಮ್ಮನೆ ಹೇಳದ್ನಪ್ಪ. ಸುಮ್ಮನೆ ಹೇಳಿದ್ಯಾ? ನನಗರ್ಥವಾಗಲ್ವಾ? ಲೋ ಸೂರಿ, ಈ ಭಾನುವಾರ ಮ್ಯಾರೇಜ್ ಬ್ರೋಕರ್ ಗೋವಿಂದನ್ ಬರಕ್ ಹೇಳ. ನಮ್ ಕೃಷ್ಣಂಗೊಂದು ಹುಡುಗಿನ ನೋಡೋಣ. ಕೆಲಸ ಸಿಕ್ಕಿದ್ಮೇಲೆ ಓಲ್ಗನ ಊದ್ಸೋಣ. ಚೆನ್ನಾಗಿರೋ ಹುಡುಗಿ ಸಿಗ್ಬೇಕಲ್ಲಪ್ಪ. ಚೆನ್ನಾಗಿರೋ ಹುಡುಗಿನ ಹುಡುಕಿದ್ರಾಯ್ತು ಬಿಡು. ಚೆನ್ನಾಗಿರೋ ಹುಡುಗಿರು ಒಳ್ಳೆಯವರು ಆಗಿರ್ಬೇಕಲ್ಲ. ಆಯ್ತಪ್ಪ, ಎರಡು ರೀತಿಲೂ ಒಪ್ಪಿಗೆ ಆಗೋ ಹುಡುಗಿನೇ ಹುಡುಕ್ತೀವಿ, ಅದು ನಮ್ಮ ಜವಾಬ್ದಾರಿ. ನೀನ್ಯಾಕೆ ಚಿಂತೆ ಮಾಡ್ತೀಯಾ? ಅಪ್ಪ, ಹಾಗೆ ಎರಡು ರೀತಿಲೂ ಅನುಕೂಲ ಇರುವಂತ ಹುಡುಗಿರು ಈಗಿನ ಕಾಲದಲ್ಲಿ ಸಿಗೋದ್ ಕಷ್ಟ ಅಪ್ಪ. ಅದಕ್ಕೆ ಲೈ, ಅದೇನ್ ನಿನ್ನ ಮನ್ಸಲ್ಲಿದೆ ನೇರವಾಗಿ ಹೇಳು. ಅದು ಹೇಳೋ, ಪರವಾಗಿಲ್ಲ. ನನ್ನ ಕ್ಲಾಸ್ಮೇಟ್ ಸಂಧ್ಯಾ ಅಂತ ಇದ್ದಾಳೆ. ನಾವಿಬ್ರು ತುಂಬಾ ಆತ್ಮೀಯರು. ಆ ಆತ್ಮೀಯತೆ ಸ್ನೇಹಕ್ಕೆ ಬದಲಾಯಿತು. ಆ ಸ್ನೇಹ ಯಾವಾಗ ಪ್ರೀತಿಯಾಗಿ ಬದಲಾಗಿ ನಾವಿಬ್ರು ಪ್ರೀತಿಸೋಕೆ ಶುರು ಮಾಡಿದ್ವಿ ಅಂತಾನೆ ನಮಗೆ ಗೊತ್ತಾಗ್ಲಿಲ್ಲ. ಅವಳು ತುಂಬಾ ಒಳ್ಳೆ ಹುಡುಗಿ, ನೋಡೋಕ್ಕೂ ತುಂಬಾ ಚೆನ್ನಾಗಿದ್ದಾಳೆ. ನೀವೆಲ್ಲ ಅವಳನ್ನ ನೋಡಿದ್ರೆ ಖಂಡಿತವಾಗ್ಲೂ ಇಷ್ಟಪಡ್ತೀರಾ. ನೀವು ಒಪ್ಪಿದ್ರೆ. ಸರಿ. ಎಷ್ಟು ದಿನದಿಂದ ನಡೀತಿದೆ? 3 ವರ್ಷದಿಂದ ಅಪ್ಪ. ಅಪ್ಪ, ನೀವೇನಾದ್ರೂ ಇವನಿಗೆ ಮದುವೆ ಮಾಡಲಿಲ್ಲ ಅಂದ್ರೆ ಇವರಿಬ್ರು ಮನೆ ಬಿಟ್ಟು ಹೋಗೋದಂತೂ ಗ್ಯಾರಂಟಿ. ಸುಶಿ, ನಮ್ ಕೃಷ್ಣ ಇನ್ನು ಪುಟ್ಟಗಿಳಿ ಅಂತ ಎದೆಲೇ ಬಚ್ಚಿಟ್ಕೊಂಡು ಇಷ್ಟು ದಿವಸ ಕಾಯ್ತಾ ಇದ್ದೆ. ಆದ್ರೆ ಆಗ್ಲೇ ಅದಕ್ಕೆ ರೆಕ್ಕೆ ಪುಕ್ಕ ಬೆಳೆದು ದೊಡ್ಡದಾಗಿದೆ ಅಂತ ಗೊತ್ತೇ ಆಗ್ಲಿಲ್ಲ. ರೀ, ಏನೋ ಇದೊಂದು ವಿಷಯ ಹೇಳಿದೆ, ತಪ್ಪು ಮಾಡ್ಬಿಟ್ಟಾರಿ. ಲೇ, ನಮ್ ಕೃಷ್ಣ ರಸ್ತೆಯಲ್ಲಿ ನಡೆಯುವಾಗ ಎಡವಿ ಒಂದು ಸಣ್ಣ ಗಾಯ ಆದ್ರೂ ಸರಿ ಅದನ್ನ ನನಗೆ ಹೇಳ್ಕೊಂಡು ಸಮಾಧಾನ ಮಾಡ್ಕೋತಿದ್ದ. ಎಲ್ಲೋ ಸಿಕ್ಕಿದ್ ನವಿಲ್ಗಿರಿ, ಯಾವತ್ತೋ ಕದ್ದ ಸೀಬೆಕಾಯಿ, ಹೀಗೆ ಪ್ರತಿಯೊಂದು ಸಣ್ಣ ವಿಷಯನೂ ನನ್ನ ಹತ್ರ ಹೇಳ್ಕೋತಿದ್ದ. ಆದ್ರೆ ಇವತ್ತು ತನ್ನ ಜೀವನ ಸಂಗಾತಿನೇ ಆರಿಸ್ಕೊಂಡು ನಮ್ಮಿಂದ ವಿಷಯ ಮುಚ್ಚಿಟ್ಟು ನಮ್ಮನ್ನ ದೂರದವ್ರನ್ನಾಗಿ ಮಾಡಿಬಿಟ್ಟ. ಸಾರಿ ಅಪ್ಪ, ಇದೊಂದು ವಿಷಯನ ನಿಮ್ಮ ಹತ್ರ ಮುಚ್ಚಿಟ್ಟು ನಾನು ತಪ್ಪು ಮಾಡಿಬಿಟ್ಟೆ. ಎಷ್ಟೋ ಸಲ ನಾನು ಈ ವಿಷಯ ನಿಮ್ಮ ಹತ್ರ ಹೇಳಬೇಕು ಅಂತ ಅನ್ಕೊಂಡೆ, ಆದರೆ ಹೇಳಕ್ಕಾಗ್ಲಿಲ್ಲ ಅಲ್ಲ. ಅಲ್ವೋ, ನಾನು ನಿನ್ನ ಸ್ನೇಹಿತನ ತರ ಕಂಡೆ, ನಿನ್ಗೆಲ್ಲ ರೀತಿ ಸ್ವಾತಂತ್ರ್ಯ ಕೊಟ್ಟೆ. ನಮಗೆಷ್ಟೇ ಕಷ್ಟ ಬಂದ್ರು ನಮ್ಮಿಬ್ಬರು ಮಕ್ಕಳನ್ನ ಕಣ್ಣಿನ ರೆಪ್ಪೆ ಕಾಪಾಡ್ಕೊಂಡಂಗೆ ಕಾಪಾಡ್ಕೊಂಡು, ಆದ್ರೂ ನೀನು ಇವತ್ತು ಈ ರೀತಿ ಮೋಸ ಮಾಡಿಬಿಟ್ಟೆ. ಪ್ರೀತಿ ಮಾಡೋದು ತಪ್ಪು ಅಂತ ನಾ ಹೇಳ್ತಿಲ್ಲಪ್ಪ, ಆದ್ರೆ 3 ವರ್ಷದಿಂದ ಪ್ರೀತಿಸಿರೋ ವಿಷಯನ ನಮ್ಮಿಂದ ಮುಚ್ಚಿಟ್ಟು ನನ್ನ ನಿನ್ನ ಬೇರ್ಪಡಿಸಕ್ಕಾಗದಿರೋ ಬಾಂಧವ್ಯದ ಮಧ್ಯೆ ಬಿರುಕು ತಂದು ಬಿಟ್ಟಿಯಲ್ಲ, ಅದು ಮನ್ಸಿಗೆ ಬಹಳ ನೋವಾಗಿದೆ. ಅಪ್ಪ, ದಯವಿಟ್ಟು ಹೀಗೆಲ್ಲ ಮಾತಾಡ್ಬೇಡಿ ಅಪ್ಪ. ನಿಮ್ಮ ಮನ್ಸಿಗೆ ನೋವು ಕೊಡ್ಬೇಕು ಅನ್ನೋ ಉದ್ದೇಶದಿಂದ ನಾನು ಈ ವಿಷಯನ ನಿಮ್ಮಿಂದ ಮುಚ್ಚಿಟ್ಟಿಲ್ಲ ಅಪ್ಪ. ಈಗಾಗಲೇ ಅಣ್ಣ ಅದಕ್ಕೆ ವಿಷಯದಲ್ಲಿ ನೀವು ತುಂಬಾ ನೊಂದ್ಬಿಟ್ಟಿದ್ದೀರ. ಇಂಥ ಸಮಯದಲ್ಲಿ ನನ್ನ ವಿಷಯ ಹೇಳೋದಕ್ಕೆ ನನಗೆ ಭಯ ಆಯ್ತಪ್ಪ. ಅಪ್ಪ, ನನಗೆ ಅವಳ ಪ್ರೀತಿ ಎಷ್ಟು ಮುಖ್ಯನೋ ನಿಮ್ಮ ಸಂತೋಷ, ನಮ್ಮ ಮನೆ ನೆಮ್ಮದಿ ಅಷ್ಟೇ ಮುಖ್ಯ ಅಪ್ಪ.
ದಯವಿಟ್ಟು ನಾನು ಆ ವಿಷಯ ನಿಮ್ಮ ಹತ್ರ ಹೇಳಿಲ್ಲ ಅಂತ ನಿಮ್ಮ ಮನ್ಸಿಗೆ ನೋವು ಮಾಡ್ಕೋಬೇಡಿಯಪ್ಪ. ನನ್ನಿಂದ ಅದನ್ನ ಸಹಿಸ್ಕೊಳಕ್ಕಾಗಲ್ಲಪ್ಪ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಪ್ಪ. ಏನು ಅಂದ್ರೆ ಅವನು ಅಷ್ಟೊಂದು ಕೇಳ್ಕೊತಾ ಇದ್ದಾನೆ, ಒಪ್ಕೊಳ್ರಿ. ಹೇಳ ಆಮೇಲೆ ಒಳ್ಳೆ ಹೆಣಿಗ್ರಾಮಂತರ ಅಳಬೇಡ ನೋಡ. ನಾಳೆನೆ ಅವ್ರ ಮನೆಗೆ ಹೋಗಿ ಹೆಣ್ಣನ್ ಕೇಳೋಣ. ಓಕೆ, ಈಗಲಾದ್ರೂ ನಾವು ಅದ್ ಸರಿ. ಅವ್ರ ಅಪ್ಪ ಅಮ್ಮ ಯಾರು? ನನ್ಗೆ ಅವಳು ಅವ್ರ ಮನೆ ಬಿಟ್ರೆ ಬೇರೆ ಏನು ಗೊತ್ತಿಲ್ಲಪ್ಪ. ನನಗೆ ಅವಳು ಅವ್ರ ಮನೆ ಬಿಟ್ರೆ ಬೇರೆ ಏನು ಗೊತ್ತಿಲ್ಲ. ಲವ್ ಮಾಡಕ್ ಗೊತ್ತು, ಅವ್ರ ಅಪ್ಪ ಅಮ್ಮ ಯಾರು ಅಂತ ಗೊತ್ತಿಲ್ವಾ? ಹೋಗ್ಕೊಳ್ಳಿ, ಅಡ್ರೆಸ್ ಯಾರ ಗೊತ್ತಾ? ಗೊತ್ತು. ಸರಿ, ನಾಳೆನೆ ಪ್ರೋಗ್ರಾಮ್ನ ಫಿಕ್ಸ್ ಮಾಡ್ತೀನಿ. ಅಪ್ಪ, ನಾನು ನಿಮ್ಮ ಹತ್ರ ಇನ್ನೊಂದು ವಿಷಯ ಹೇಳ್ಬೇಕು. ಇನ್ನೇನಪ್ಪ? ಐ ಲವ್ ಯು. ಐ ಲವ್ ಯು. ನಾನು ನಿನ್ನೆ ಹೇಟ್ ಮಾಡ್ತೀನಿ ಅಂತ ಏನಾದ್ರು ಹೇಳದ್ನಾ? ಸಂಧ್ಯಾ, ಓಹೋ ನಮಸ್ಕಾರ. ನಮಸ್ಕಾರ ಸರ್, ನಾನು ಶಂಕರ್ ಅಂತ, ಸಂಧ್ಯಾ ಅಣ್ಣ. ನಾನು ರಾಮೂರ್ತಿ. ಈಕೆ ನನ್ನ ಧರ್ಮಪತ್ನಿ ಸುಶೀಲಾ. ಇವನು ನನ್ನ ದೊಡ್ಡ ಮಗ ಸುರೇಶ. ಇವನು ನನ್ನ ಚಿಕ್ಕ ಮಗ ಕೃಷ್ಣ, ಇವತ್ತಿನ ಕಾರ್ಯಕ್ರಮದ ಹೀರೋ. ಓಹೋ, ಹಲೋ ಸರ್. ಬನ್ನಿ ಸರ್, ಪ್ಲೀಸ್. ಒಂದು ನಿಮಿಷ. ಸಂಧ್ಯಾ, ಸಂಧ್ಯಾ. ಸರ್, ನನ್ನ ದೊಡ್ಡ ತಂಗಿ ಪದ್ಮ ಅಂತ, ಇವಳೆ ಸಂಧ್ಯಾ. ಗುಡ್ ಸೆಲೆಕ್ಷನ್. ಥ್ಯಾಂಕ್ ಯು ಡ್ಯಾಡ್. ಸಂಧ್ಯಾ, ಚೆನ್ನಾಗಿರಮ್ಮ. 100 ವರ್ಷಗಳ ಕಾಲ ನನ್ನ ಮಗನ ಜೊತೆ ಸುಖವಾಗಿರು. ದೇವ್ರು ಒಳ್ಳೇದು ಮಾಡ್ಲಮ್ಮ, ಕೂತ್ಕೋ. ಮನೇಲಿ ದೊಡ್ಡವರು ಯಾರು ಇಲ್ವಾ? ಇರಿ ಸರ್, ಕರಿತೀನಿ. ಅಪ್ಪ, ಅಪ್ಪ. ಬಂದೆ ಕಣೋ. ಅಬ್ಬಬ್ಬಬ್ಬ, ಏನಾತ್ರನಪ್ಪ ನಿನಗೆ? ಈಗಿನ ಕಾಲದ ಹುಡುಗರೇ ಹಾಗೆ. ಅಪ್ಪ, ಇವರು ಇವನ್ ಯಾರು, ಎಂತ ಅಯೋಗ್ಯ ಅಂತ ನೀ ಹುಟ್ಟಕ್ ಮುಂಚೆಯಿಂದನೂ ಗೊತ್ತು ಕಣೋ.